ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಸುಜಾತ ಪಾಟೀಲ್. ಇವತ್ತು ನಿಮಗೆ ನನ್ನ ಕಿಚನ್ನಲ್ಲಿ ಮೆಂತ್ಯ ಸೊಪ್ಪಿನ ಬೇಳೆ ಹೇಗೆ ಮಾಡೋದಂತ ತೋರಿಸ್ತೀನಿ. ಬನ್ನಿ ನೋಡೋಣ. ಹೀಗೆ 5 ನಿಮಿಷದಲ್ಲಿ ನಾವು ಬೇಳೆನ ಮಾಡ್ಕೋಬೋದು. ಕುಕ್ಕರ್ನಲ್ಲಿ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡಿ ಫ್ರೆಂಡ್ಸ್, ತುಂಬಾ ರುಚಿಕರವಾದ ಬೇಳೆ ಇದು. ಚಪಾತಿ ಎಲ್ಲಾದರೂ ಉಣ್ಬೋದು, ಅನ್ನದಲ್ಲಾದ್ರೂ ಉಣ್ಬೋದು. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದು ಶುಗರ್ ಇದ್ದವರಿಗೆ ತುಂಬಾ ಒಳ್ಳೆಯದಿದು. ಆಗಾಗ ಮಾಡ್ತಾ ಇರಬೇಕು ಮೆಂತ್ಯ ಸೊಪ್ಪಿನ ಬೇಳೆ. ಶುಗರ್ ಇರುವಂಥವರಿಗೆ ತುಂಬಾ ಒಳ್ಳೆಯದಾಗುತ್ತೆ ಇದು. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಕುಕ್ಕರ್ನಲ್ಲಿ ಬೇಳೆ ಹಾಕಿದ್ದೀನಿ. ನಂತರ ಈಗ ನಾನು ಹಸಿ ಮೆಣಸಿನಕಾಯಿ ದೊಡ್ಡದಾಗಿ ಹಚ್ಕೊಂಡು ಹಾಕಿದ್ದೀನಿ. ಈಗ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದುಬಿಟ್ಟು ಹಾಗೇ ಹಾಕೀನಿ. ನಾನಿಲ್ಲಿ ಕಟ್ ಮಾಡಿಲ್ಲ ಅದನ್ನು. ಮತ್ತು ಇದಕ್ಕೆ ನಾನು ಅರಿಶಿಣ ಪುಡಿ, 1 ಚಮಚ ಹುಣಸೆಹಣ್ಣು, ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ. ಮತ್ತು ಇದಕ್ಕೆ ನಾನು ಇಲ್ಲಿ ಬೆಳ್ಳುಳ್ಳಿ 8 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಈಗ ಇದಕ್ಕೆ ಮುಚ್ಚಳ ಮುಚ್ಚಿ 3 ವಿಸಲ್ ಬರೋವರೆಗೂ ಕುದಿಸ್ಕೊಂಡಿದ್ದೀನಿ. 3 ವಿಸಲ್ ಆದ ತಕ್ಷಣವೇ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಅನ್ನದಲ್ಲಿ ತುಂಬಾ ರುಚಿಯಾಗಿರುತ್ತೆ. ಈ ಥರ ಮಾಡಿಕೊಳ್ಳಿ ಬೇಳೆ ಒಂದ್ಸರಿ ನೋಡಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ನಾನು ಮುಂಚೆ ಉಪ್ಪು ಹಾಕಿಲ್ಲ, ಈಗ ಉಪ್ಪು ಹಾಕಿ ದಟ್ಸ್ಕೊತಾ ಇದ್ದೀನಿ. ಮುಂಚೆನೇ ಉಪ್ಪು ಹಾಕಕ್ಕೆ ಹೋಗಬೇಡಿ, ಬೇಳೆ ಕುದಿಯೋದಿಲ್ಲ. ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣಿಸ್ತಾ ಇದೆ ಮೆಂತ್ಯ ಸೊಪ್ಪಿನ ಬೇಳೆ. ಈಗ ಇದಕ್ಕೆ ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ. ಸಾಸಿವೆ ಹಾಕಿ, ಜೀರಿಗೆ, ಸಾಸಿವೆ ಸಿಂಪಲ್ಲಾಗಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ಬೇಕಿದ್ದರೆ ಇದಕ್ಕೆ ಒಣಮೆಣಸಿನ್ಕಾಯಿಗೂ ಹಾಕ್ಕೋಬೋದು ಒಗ್ಗರಣೆಗೆ. ನಾನಿಲ್ಲಿ ಕರಿಬೇವು, ಸಾಸಿವೆ, ಜೀರಿಗೆ ಅಷ್ಟೇ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ರೆಡಿ ಆಯಿತು ಮೆಂತ್ಯ ಸೊಪ್ಪಿನ ಬೇಳೆ. ತುಂಬ ರುಚಿಕರವಾದಂಥ ಬೇಳೆ ಇದು.